27 ಜೂನ್ 1976 ಗ್ರೀಸ್ನ ಅಥೆನ್ಸ್ನಿಂದ ಫ್ರಾನ್ಸ್ನ ಪ್ಯಾರಿಸ್ ಕಡೆಗೆ ಹಾರಲು ಏರ್ ಫ್ರಾನ್ಸ್ 139 ಸಿದ್ಧವಾಗಿತ್ತು. ಆ ಸಮಯದಲ್ಲಿ ವಿಮಾನದಲ್ಲಿ ಒಟ್ಟು 258 ಮಂದಿ ಪ್ರಯಾಣಿಸುತ್ತಿದ್ದರು. ಅವರಲ್ಲಿ 246 ಪ್ರಯಾಣಿಕರು ಮತ್ತು 12 ಕ್ರೂ ಮೆಂಬರ್ಸ್ ಇದ್ದರು. ಈ ವಿಮಾನದಲ್ಲಿ 4 ಅಪಹರಣಕಾರರು ಸೇರಿಕೊಂಡಿದ್ದರು. ವಿಲ್ಫ್ರೆಡ್ ಬೋಸ್, ಜರ್ಮನಿ ರೆವಲ್ಯೂಷನರಿ ಸೆಲ್ಸ್; ಬ್ರಿಜೆಟ್ ಕುಲ್ಮನ್, ಜರ್ಮನಿ ರೆವಲ್ಯೂಷನರಿ ಸೆಲ್ಸ್; ಫಯಾಜ್ ಅಬ್ದುಲ್ ರಹೀಂ ಜಾಬರ್, ಪ್ಯಾಲೆಸ್ಟೈನ್ನ PFLPO; ಜಯಾಜ್ ಅಲ್-ಅರ್ಜಾ, ಪ್ಯಾಲೆಸ್ಟೈನ್ನ PFLPO. ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಎಲ್ಲವೂ ಹಠಾತ್ ಬದಲಾಯಿತು. ಅಪಹರಣಕಾರರು ಎದ್ದು ನಿಂತರು. ವಿಮಾನದ ನಿಯಂತ್ರಣವನ್ನು ತಮ್ಮ ಕೈಗೆತ್ತಿಕೊಂಡರು. ಅವರ ಕೈಯಲ್ಲಿ ಬಂದೂಕುಗಳು ಮತ್ತು ಗ್ರೆನೇಡ್ಗಳು ಇದ್ದವು. ಒಂದು ಕೈಯಲ್ಲಿ ಬಂದೂಕು, ಮತ್ತೊಂದು ಕೈಯಲ್ಲಿ ಗ್ರೆನೇಡ್ ಹಿಡಿದು ಅವರು ಜೋರಾಗಿ ಕೂಗಿ ಪ್ರಯಾಣಿಕರನ್ನು ಭಯಭೀತರನ್ನಾಗಿಸಿದರು. ಅದೇ ಸಮಯದಲ್ಲಿ ಮತ್ತೊಬ್ಬ ಅಪಹರಣಕಾರ ವಿಲ್ಫ್ರೆಡ್ ಬೋಸ್ ನೇರವಾಗಿ ಕಾಕ್ಪಿಟ್ ಒಳಗೆ ಪ್ರವೇಶಿಸಿದ. ಅವನು ತನ್ನ ಬಂದೂಕುಗಳನ್ನು ಕ್ಯಾಪ್ಟನ್ನ ಕುತ್ತಿಗೆ ಬಳಿಗೆ ಇಟ್ಟು ತನ್ನ ಮಾತುಗಳನ್ನು ಕೇಳುವಂತೆ ಬಲವಂತಪಡಿಸಿದ. ಆ ಕ್ಷಣದಿಂದ ವಿಮಾನದ ಸಂಪೂರ್ಣ ನಿಯಂತ್ರಣ ಅಪಹರಣಕಾರರ ಕೈಗೆ ಸೇರಿತು. ಆಕಾಶದಲ್ಲಿ ಹಾರುತ್ತಿದ್ದ ಆ ವಿಮಾನದಲ್ಲಿ ಸುಮಾರು 258 ಜೀವಗಳು ಅಪಾಯದ ಅಂಚಿನ ಮೇಲೆ ನಿಂತಿದ್ದವು. ಪ್ರತಿ ಕ್ಷಣವೂ ಅವರ ಬದುಕು ಮತ್ತು ಸಾವಿನ ನಡುವೆ ಒಂದು ಸಣ್ಣ ಅಂತರ ಮಾತ್ರ ಉಳಿದಿತ್ತು. ಫ್ಲೈಟ್ 139ನ ಪ್ರಯಾಣ ಅಥೆನ್ಸ್ನಲ್ಲಿ ಆರಂಭವಾಗಿರಲಿಲ್ಲ. ಇದು ಈಗಾಗಲೇ ಇಸ್ರೇಲ್ನ ಟೆಲ್ ಅವೀವ್ನಿಂದ ಹೊರಟು ಗ್ರೀಸ್ನ ಅಥೆನ್ಸ್ನಲ್ಲಿ ಇಳಿದು ಫ್ರಾನ್ಸ್ನ ಪ್ಯಾರಿಸ್ ಕಡೆಗೆ ಮತ್ತೆ ಹಾರಲು ಆರಂಭಿಸಿತ್ತು. ಆದರೆ ಗ್ರೀಸ್ನ ಅಥೆನ್ಸ್ನಿಂದ ಸ್ವಲ್ಪ ದೂರ ಹಾರಿದ ನಂತರ ಫ್ಲೈಟ್ 139ನ ದಿಕ್ಕನ್ನು ಅಪಹರಣಕಾರರು ಬದಲಿಸಿದರು. ವಿಮಾನವನ್ನು ಲಿಬಿಯಾದ ಬೆಂಗಾಜಿಗೆ ಇಳಿಯಲು ಬಲವಂತಪಡಿಸಿದರು. ಲಿಬಿಯಾದ ಬೆಂಗಾಜಿಯಲ್ಲಿ ವಿಮಾನ ಇಳಿದ ನಂತರ ಇಂಧನವನ್ನು ತುಂಬಿಸಲಾಯಿತು. ಆ ಸಮಯದಲ್ಲಿ ಒಬ್ಬ ಗರ್ಭಿಣಿ ಮಹಿಳಾ ಪ್ರಯಾಣಿಕೆಯನ್ನು ವೈದ್ಯಕೀಯ ತುರ್ತು ಪರಿಸ್ಥಿತಿ ಎಂದು ಹೇಳಿ ಬಿಡುಗಡೆ ಮಾಡಲಾಯಿತು. ಆಕೆ ಬಿಡುಗಡೆ ಆದ ನಂತರ ಆ ಅಪಹರಣದ ಬಗ್ಗೆ ಇದ್ದ ಅನುಮಾನಗಳು ಜಗತ್ತಿನ ಮಟ್ಟದಲ್ಲಿ ಸ್ಪಷ್ಟವಾಗಲು ಆರಂಭವಾಯಿತು. ನಮಸ್ತೆ ವೀಕ್ಷಕರೇ. ಸುಮಾರು 6 ಗಂಟೆಗಳ ಕಾಲ ಬೆಂಗಾಜಿಯಲ್ಲಿ ನಿಂತಿದ್ದ ನಂತರ ರಾತ್ರಿ ತಡವಾಗಿ 9:50ಕ್ಕೆ ವಿಮಾನ ಮತ್ತೆ ಆಕಾಶಕ್ಕೇರಿತು. ಪ್ರಯಾಣಿಕರಿಗೆ ತಾವು ಎಲ್ಲಿಗೆ ಹೋಗುತ್ತಿದ್ದಾರೆ ಎಂಬುದು ಯಾವುದೇ ಸುಳಿವು ಇರಲಿಲ್ಲ. ಸುಮಾರು 5 ಗಂಟೆಗಳ ಪ್ರಯಾಣದ ನಂತರ ವಿಮಾನ ಉಗಾಂಡದ ಎಂಟೆಬೆ ವಿಮಾನ ನಿಲ್ದಾಣದಲ್ಲಿ ಇಳಿಯಿತು. ವಿಮಾನ ಎಂಟೆಬೆಯಲ್ಲಿ ಇಳಿದ ನಂತರ ಉಗಾಂಡದ ಆರ್ಮಿ ವಿಮಾನವನ್ನು ಸುತ್ತುವರಿದಿತು. ಆ ಕ್ಷಣದಲ್ಲಿ ಕೆಲವು ಪ್ರಯಾಣಿಕರು ಉಗಾಂಡದ ಆರ್ಮಿ ನಮ್ಮನ್ನು ರಕ್ಷಿಸಬಹುದು ಎಂದು ಭಾವಿಸಿದರು. ಆದರೆ ನಿಜ ಸ್ಥಿತಿ ಸಂಪೂರ್ಣವಾಗಿ ಬೇರೆ ಆಗಿತ್ತು. ಆ ಸಮಯದಲ್ಲಿ ಉಗಾಂಡ ಇಸ್ರೇಲ್ನ ಶತ್ರು ರಾಷ್ಟ್ರವಾಗಿತ್ತು. ನಿಧಾನವಾಗಿ ಒಂದು ಭಯಾನಕ ಸತ್ಯ ಅವರಿಗೆ ಗೊತ್ತಾಯಿತು. ಅವರು ಸುರಕ್ಷಿತ ಸ್ಥಳಕ್ಕೆ ಬಂದಿರಲಿಲ್ಲ, ಒಂದು ಅಪಾಯದ ಅಂಚಿಗೆ ಬಂದಿದ್ದರು. ಲ್ಯಾಂಡ್ ಆದ ಕೆಲವೇ ಗಂಟೆಗಳೊಳಗೆ ಪ್ರಯಾಣಿಕರನ್ನು ವಿಮಾನದಿಂದ ಕೆಳಗಿಳಿಸಲಾಯಿತು. ಅವರನ್ನು ಓಲ್ಡ್ ಟರ್ಮಿನಲ್ ಕಟ್ಟಡದೊಳಗೆ ಕರೆದೊಯ್ಯಲಾಯಿತು. ಅಲ್ಲಿ ಒಂದು ದೊಡ್ಡ ಹಾಲ್ನಲ್ಲಿ ಎಲ್ಲ ಬಂಧಿಕರನ್ನು ಒಂದೇ ಸ್ಥಳದಲ್ಲಿ ಸೇರಿಸಲಾಯಿತು ಮತ್ತು ಆ ಸ್ಥಳದಲ್ಲಿ ಆವರಿಸಿದ್ದು ಭಯ ಮತ್ತು ಅನಿಶ್ಚಿತತೆ. ಎಂಟೆಬೆಯಲ್ಲಿ ಇನ್ನು 6 ಅಪಹರಣಕಾರರು AK-47 ಹಿಡಿದು ಸೇರಿದರು. ಆ ಕ್ಷಣದಿಂದ ಪರಿಸ್ಥಿತಿ ಇನ್ನಷ್ಟು ಭಯಾನಕವಾಯಿತು ಮತ್ತು ಬಂಧಿತರ ಮೇಲೆ ಒತ್ತಡ ಹೆಚ್ಚುತ್ತಲೇ ಹೋಯಿತು.
ಮಧ್ಯ ಉಗಾಂಡದ ಅಧ್ಯಕ್ಷ ಈಡಿ ಅಮೀನ್ ಸ್ವತಃ ಅಲ್ಲಿಗೆ ಬಂದನು. ಅವನು ನಗುಮುಖದಿಂದ ಮಾತನಾಡಿದನು. ಎಲ್ಲವೂ ಸರಿ ಹೋಗುತ್ತದೆ ಎಂದು ಭರವಸೆ ನೀಡಿದನು. ಆದರೆ ಆ ನಗುವಿನ ಹಿಂದೆ ಒಂದು ಭಯಾನಕ ಸತ್ಯ ಅಡಗಿತ್ತು. ಅವನು ರಕ್ಷಕನಲ್ಲ, ಅವನೇ ಈ ಆಟದ ಒಂದು ಭಾಗವಾಗಿದ್ದನು. ಬಂಧಿತರಿಗೆ ಕಾಲಕಾಲಕ್ಕೆ ಆಹಾರ ನೀಡಲಾಗುತ್ತಿತ್ತು. ಪ್ರತಿ ಊಟ ಜೊತೆಗೂ ಭಯವು ಆವರಿಸಿತ್ತು. ಅಲ್ಲಿ ಪರಿಸ್ಥಿತಿ ಅತಿ ಕಠಿಣವಾಗಿತ್ತು. ರಾತ್ರಿ ಹಗಲು ಬೆಳಕು ಎಂದಿಗೂ ಆರಿಸಲಿಲ್ಲ. ನೆಲದ ಮೇಲೆ ಮಲಗಿದರು. ಭಯದ ಮಧ್ಯೆ ಕಣ್ಣು ಮುಚ್ಚಲು ಪ್ರಯತ್ನಿಸುತ್ತಿದ್ದರು. ಬಿಸಿಲು, ಸೊಳ್ಳೆಗಳು ಮತ್ತು ಅಂತ್ಯ ಕಾಣದ ಅನಿಶ್ಚಿತತೆ ಅವರನ್ನು ನಿಧಾನವಾಗಿ ಕುಗ್ಗಿಸುತ್ತಿತ್ತು. ಅದು ಕೇವಲ ಬಂಧನವಲ್ಲ, ಒಂದು ನಿಧಾನವಾದ ಮಾನಸಿಕ ಯಾತನೆ. ಆ ಕ್ಷಣದಲ್ಲಿ ಒಂದು ನಿರ್ಧಾರ ಕೈಗೊಳ್ಳಲಾಯಿತು. ಬಂಧಿತರನ್ನು 2 ಭಾಗಗಳಾಗಿ ವಿಭಜಿಸಲಾಯಿತು. ಒಂದು ಕಡೆ ಇಸ್ರೇಲ್ ನಾಗರಿಕರು ಮತ್ತು ಯಹೂದಿ ಪ್ರಯಾಣಿಕರು, ಇನ್ನೊಂದು ಕಡೆ ಬೇರೆ ದೇಶಗಳ ಜನರು. ಕುಟುಂಬಗಳು ಬೇರ್ಪಟ್ಟವು, ಮನಸ್ಸುಗಳು ಒಡೆದವು. ಆ ಕ್ಷಣ ಭಯಕ್ಕಿಂತಲೂ ಹೆಚ್ಚು ನೋವಿನ ಕ್ಷಣವಾಗಿತ್ತು. 2 ದಿನಗಳ ಅನಿಶ್ಚಿತತೆ ನಂತರ ಅಪಹರಣಕಾರರು ತಮ್ಮ ನಿಜವಾದ ಉದ್ದೇಶವನ್ನು ಹೊರಹಾಕಿದರು. ಅವರು ತಮ್ಮ ಬೇಡಿಕೆಗಳನ್ನು ಪ್ರಕಟಿಸಿದರು. ಅಪಹರಣಕಾರರ ಬೇಡಿಕೆ ಸ್ಪಷ್ಟವಾಗಿತ್ತು: ಬಂಧಿತರ ಬಿಡುಗಡೆಗಾಗಿ. ಇಸ್ರೇಲ್ನಲ್ಲಿ ಬಂಧಿತರಾಗಿದ್ದ 40 ಪ್ಯಾಲೆಸ್ಟೈನರನ್ನು ಮತ್ತು ಇತರ ದೇಶಗಳಲ್ಲಿ ಬಂಧಿತರಾಗಿದ್ದ 13 ಪ್ಯಾಲೆಸ್ಟೈನರನ್ನು ಬಿಡುಗಡೆ ಮಾಡಬೇಕು ಎಂದು ಹೇಳಿದರು. ಒಟ್ಟು 53 ಬಂಧಿತರ ಬಿಡುಗಡೆ ಹಾಗೂ ಸುಮಾರು $5 ಮಿಲಿಯನ್ ಹಣದ ಬೇಡಿಕೆಯನ್ನು ಮುಂದಿಟ್ಟರು. ಇದಕ್ಕಾಗಿ 48 ಗಂಟೆಗಳ ಗಡುವು ನೀಡಲಾಗಿತ್ತು. ನಿಗದಿತ ಸಮಯದೊಳಗೆ ಬೇಡಿಕೆಗಳನ್ನು ಪೂರೈಸದಿದ್ದರೆ ಬಂಧಿತರ ಜೀವಗಳಿಗೆ ಅಪಾಯವಿದೆ ಎಂದು ಎಚ್ಚರಿಸಿದರು. ಈ ನಡುವೆ ಇಸ್ರೇಲ್ನಲ್ಲಿ ತುರ್ತು ಸಭೆಗಳು ನಡೆಯುತ್ತಲೇ ಇದ್ದವು. ಪ್ರಧಾನಮಂತ್ರಿ ಇಟ್ಸಾಕ್ ರಾಬಿನ್, ರಕ್ಷಣಾ ಸಚಿವ ಶಿಮನ್ ಪೆರೆಸ್ ಮತ್ತು ಸೇನಾ ಮುಖ್ಯಸ್ಥ ಮೊರ್ಡೆಕಾಯ್ ಗರ್ ಒಂದಾದ ಮೇಲೆ ಒಂದು ಸಭೆಗಳು ನಿರಂತರವಾಗಿ ಮುಂದುವರೆಯುತ್ತಿದ್ದವು. ಒಂದು ಕಡೆ ರಾಜತಾಂತ್ರಿಕ ಮಾರ್ಗದಿಂದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನ ನಡೆಯುತ್ತಿತ್ತು. ಇನ್ನೊಂದು ಕಡೆ ಸೈನಿಕ ರಕ್ಷಣಾ ಕಾರ್ಯಾಚರಣೆಯ ಯೋಜನೆಗಳು ರೂಪುಗೊಳ್ಳುತ್ತಿತ್ತು. ಗಡಿಯಾರ ನಿರ್ದಯವಾಗಿ ಮುಂದೆ ಸಾಗುತ್ತಿತ್ತು. ಗಡುವು ಹತ್ತಿರವಾಗುತ್ತಿತ್ತು. ಈಡಿ ಅಮೀನ್ ಜೊತೆ ವೈಯಕ್ತಿಕ ಸಂಪರ್ಕ ಹೊಂದಿದ್ದ ಬಾರೂಕ್ ಬುರ್ಖಾ ಬರ್ಲೇವ್ ಅವರನ್ನು ಮುಂದೆ ಇಟ್ಟು ಕಾಲ್ ಮಾಡಿಸಲಾಯಿತು. ಬಂಧಿತರನ್ನು ಬಿಡುಗಡೆ ಮಾಡಿ ಎಂಬ ಮನವಿ ಮಾಡಿಕೊಳ್ಳಲಾಯಿತು. ಆದರೆ ಯಾವುದೂ ಬದಲಾಗಲಿಲ್ಲ. ಆ ಕ್ಷಣದಲ್ಲಿ ರಾಜತಾಂತ್ರಿಕ ದಾರಿ ಸಂಪೂರ್ಣವಾಗಿ ಮುಚ್ಚಿತು. ಈ ನಡುವೆ ಇಸ್ರೇಲ್ನಲ್ಲಿ ಭಾವನೆಗಳು ಉಕ್ಕಿ ಬರುತ್ತಿದ್ದವು. ಬಂಧಿತರ ಕುಟುಂಬಗಳು ಕಣ್ಣೀರಿನ ನಡುವೆ ತಮ್ಮ ಆತ್ಮೀಯರ ಚಿತ್ರಗಳನ್ನು ಹಿಡಿದು ನಿಂತಿದ್ದರು. ಸಮಯ ಕಡಿಮೆಯಾಗುತ್ತಿತ್ತು ಮತ್ತು ಒಂದು ನಿರ್ಧಾರ ಈಗ ಅನಿವಾರ್ಯವಾಗಿತ್ತು. ಈ ನಡುವೆ 47 ಇಸ್ರೇಲ್ ರೈತರ ಬಂಧಿತರನ್ನು ಬಿಡುಗಡೆ ಮಾಡಲಾಯಿತು. ಅವರು ಪ್ಯಾರಿಸ್ ತಲುಪಿದ ತಕ್ಷಣ ವಿಸ್ತೃತ ವಿಚಾರಣೆಯನ್ನು ನಡೆಸಲಾಯಿತು. ಅವರು ನೀಡಿದ ಮಾಹಿತಿಯಿಂದ ಎಂಟಿಬೆ ಓಲ್ಡ್ ಟರ್ಮಿನಲ್ನ ವಿನ್ಯಾಸ, ಅಪಹರಣಕಾರರ ಚಲನವಲನ ಮತ್ತು ಉಗಾಂಡ ಸೈನಿಕರ ವರ್ತನೆ ಎಲ್ಲವೂ ನಿಧಾನವಾಗಿ ಸ್ಪಷ್ಟವಾಗತೊಡಗಿತು. ಈ ಮಹತ್ವದ ಮಾಹಿತಿಯನ್ನು ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ ಉಪಯೋಗಿಸಿಕೊಂಡಿತು. ಜುಲೈ 1 ಅಪಹರಣಕಾರರು ನೀಡಿದ ಗಡುವಿನ ದಿನ. ಬಂಧಿತರ ಭಯ ಇನ್ನಷ್ಟು ಹೆಚ್ಚುತ್ತಿತ್ತು. ಪ್ರತಿಕ್ಷಣವೂ ಆತಂಕದಿಂದ ತುಂಬಿತ್ತು. ಆದರೂ ಇನ್ನೂ ಯಾವುದೇ ಅಂತಿಮ ನಿರ್ಧಾರ ಬಂದಿರಲಿಲ್ಲ. ಗಡುವು ಮುಗಿಯಲು ಬಂದಾಗ ಎಲ್ಲರ ಮನದಲ್ಲೂ ಒಂದೇ ಪ್ರಶ್ನೆ: ಇಸ್ರೇಲ್ ಮಣಿಯುತ್ತದೆಯಾ? ಆ ಕ್ಷಣದಲ್ಲಿ ಇಸ್ರೇಲ್ ಒಂದು ಹೆಜ್ಜೆ ಮುಂದಿಟ್ಟಿತು. ಅವರು ಬೇಡಿಕೆಗಳನ್ನು ಒಪ್ಪಿಕೊಂಡಂತೆ ನಟಿಸಿದರು. ಫ್ರಾನ್ಸ್ ಮೂಲಕ ಮಾತುಕತೆ ಮುಂದುವರಿಸಲು ಒಪ್ಪಿಕೊಂಡರು. ಆದರೆ ಅದು ನಿಜವಾದ ಒಪ್ಪಿಗೆ ಅಲ್ಲ, ಅದು ಒಂದು ಯುಕ್ತಿ, ಸಮಯವನ್ನು ಗೆಲ್ಲುವ ಪ್ರಯತ್ನ. ಅದೇ ಸಮಯದಲ್ಲಿ ಇನ್ನಷ್ಟು ಇಸ್ರೇಲ್ ರೈತರ ಬಂಧಿತರನ್ನು ಬಿಡುಗಡೆ ಮಾಡಲಾಯಿತು. ಸುಮಾರು 100 ಮಂದಿಗೆ ಎಂಟೆಬೆಯಿಂದ ಹೊರಡಲು ಅವಕಾಶ ನೀಡಲಾಯಿತು. ಬಂಧಿತರ ಸಂಖ್ಯೆ ಕಡಿಮೆಯಾಗುತ್ತಿತ್ತು, ಆದರೆ ಉಳಿದವರ ಅಪಾಯ ಮತ್ತಷ್ಟು ಹೆಚ್ಚುತ್ತಿತ್ತು. ಆ ಸಮಯದಲ್ಲಿ ಒಂದು ನಿರ್ಧಾರ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯಿತು. ಏರ್ ಫ್ರಾನ್ಸ್ ಸಿಬ್ಬಂದಿಗೆ ಎಂಟೆಬೆಯಿಂದ ಹೊರಡಲು ಅವಕಾಶ ನೀಡಲಾಯಿತು. ಸ್ವಾತಂತ್ರ್ಯ ಅವರ ಮುಂದೆ ಇತ್ತು, ಆದರೆ ಕ್ಯಾಪ್ಟನ್ ಮಿಶೆಲ್ ಬಾಕೂಸ್ ಅವರ ನಿರ್ಧಾರ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಿತು.
ಅವರು ಬಂಧಿತರನ್ನು ಬಿಟ್ಟು ಹೋಗಲು ನಿರಾಕರಿಸಿದರು. ಉಳಿದ ಇಸ್ರೇಲಿ ಮತ್ತು ಯಹೂದಿ ಬಂಧಿತರ ಜೊತೆ ಅಲ್ಲೇ ಉಳಿಯಲು ತೀರ್ಮಾನಿಸಿದರು. ಆ ಕ್ಷಣದಲ್ಲಿ ಅವರು ಕೇವಲ ಪೈಲಟ್ ಅಲ್ಲ, ನೂರಾರು ಜನರಿಗಾಗಿ ನಿಂತ ನಾಯಕರಾದರು. ಇದೇ ವೇಳೆ ಗಡುವು ಜುಲೈ 4ರವರೆಗೆ ವಿಸ್ತರಿಸಲಾಯಿತು. ಇನ್ನಷ್ಟು ಸಮಯ ನೀಡಲಾಯಿತು, ಆದರೆ ಇದು ಪರಿಹಾರದ ಸಂಕೇತವಾಗಿರಲಿಲ್ಲ, ಒಂದು ತಾತ್ಕಾಲಿಕ ವಿರಾಮ ಮಾತ್ರ. ಆ ಸಮಯವನ್ನು ಇಸ್ರೇಲ್ ಅತ್ಯಂತ ಸೂಕ್ಷ್ಮವಾಗಿ ಬಳಸಿಕೊಂಡಿತು. ಒಂದು ನಿಖರವಾದ ಕಾರ್ಯಾಚರಣೆ ಹೆಜ್ಜೆ ಹೆಜ್ಜೆಯಾಗಿ ರೂಪುಗೊಳ್ಳುತ್ತಿತ್ತು. ಇಸ್ರೇಲ್ ಹಲವು ಆಯ್ಕೆಗಳನ್ನು ಪರಿಶೀಲಿಸಿತು. ಲೇಕ್ ವಿಕ್ಟೋರಿಯಾ ಮೂಲಕ ದಾಳಿ ನಡೆಸುವ ಯೋಜನೆ, ಆಕಾಶದಿಂದ ಪ್ಯಾರಾಶೂಟ್ ಮೂಲಕ ಇಳಿಯುವ ಕಾರ್ಯಾಚರಣೆ, ಸಾಮಾನ್ಯ ನಾಗರಿಕ ವಿಮಾನದ ಮೂಲಕ ಗುಪ್ತ ಪ್ರವೇಶ. ಆದರೆ ಈ ಎಲ್ಲ ಯೋಜನೆಗಳು ಒಂದು ದೊಡ್ಡ ಸಮಸ್ಯೆಗೆ ಸಿಲುಕಿದವು. ಬಂಧಿತರನ್ನು ಸುರಕ್ಷಿತವಾಗಿ ಹೊರತರಲು ಯಾವುದೇ ಖಚಿತ ಮಾರ್ಗ ಇರಲಿಲ್ಲ ಮತ್ತು ಉಗಾಂಡ ಅಧ್ಯಕ್ಷ ಇಡಿ ಅಮೀನ್ ಮೇಲೆ ಯಾರಿಗೂ ಸಂಪೂರ್ಣ ನಂಬಿಕೆ ಇರಲಿಲ್ಲ. ಅವರ ಸಹಕಾರದ ಮೇಲೆ ಅವಲಂಬಿತವಾಗಿರುವ ಯಾವುದೇ ಯೋಜನೆ ಅತ್ಯಂತ ಅಪಾಯಕರವಾಗಿತ್ತು. ಅದೇ ಸಮಯದಲ್ಲಿ ಉಗಾಂಡದ ಅಧ್ಯಕ್ಷ ಇಡಿ ಅಮೀನ್ ಆಫ್ರಿಕಾದ ರಾಜತಾಂತ್ರಿಕ ಸಭೆಯಲ್ಲಿ ಭಾಗವಹಿಸಲು ಮಾರಿಷಸ್ಗೆ ಪ್ರಯಾಣ ಬೆಳೆಸಿದರು. ಅದು ಸಾಮಾನ್ಯ ರಾಜಕೀಯ ಭೇಟಿ ಆಗಿದ್ದರೂ ಈ ಪರಿಸ್ಥಿತಿಯಲ್ಲಿ ಅದು ಒಂದು ಮಹತ್ವದ ಬೆಳವಣಿಗೆಯಾಗಿತ್ತು. ಇಸ್ರೇಲ್ಗೆ ಒಂದು ದೊಡ್ಡ ಮುನ್ನಡೆ ಸಿಕ್ಕಿತು. ಆಂಟಿಬೆಯ ವೋಲ್ ಟರ್ಮಿನಲ್ ಅವರಿಗೆ ಅಪರಿಚಿತವಾಗಿರಲಿಲ್ಲ. ಇಸ್ರೇಲ್ನ ಸೋಲಲ್ ಬಾನಾ ಸಂಸ್ಥೆಯ ಮೂಲಕ ಆಂಟಿಬೆ ವಿಮಾನ ನಿಲ್ದಾಣದ ವಿನ್ಯಾಸ ಮಾಹಿತಿ ಲಭ್ಯವಾಯಿತು. ಪ್ರತಿ ದಾರಿ, ಪ್ರತಿ ಪ್ರವೇಶ ದ್ವಾರ, ಪ್ರತಿ ನಿರ್ಗಮನ ಎಲ್ಲವೂ ಅವರಿಗೆ ಸ್ಪಷ್ಟವಾಗತೊಡಗಿತು. ಆ ಕ್ಷಣದಲ್ಲಿ ಅಸಾಧ್ಯವೆನಿಸಿದ ಕಾರ್ಯಾಚರಣೆ ಸಾಧ್ಯವಾಗುವಂತೆ ಕಾಣತೊಡಗಿತು. ಎರಡನೇ ಹಂತದಲ್ಲಿ ಬಿಡುಗಡೆಗೊಂಡ ಸುಮಾರು 100 ಬಂಧಿತರನ್ನು ಇಸ್ರೇಲ್ನ ಮೊಸಾದ್ ಅಧಿಕಾರಿಗಳು ಫ್ರಾನ್ಸ್ನಲ್ಲಿ ಭೇಟಿಯಾದರು. ಅವರಿಂದ ಆಂಟಿಬೆ ಹಳೆ ಟರ್ಮಿನಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲಾಯಿತು. ಅಪಹರಣಕಾರರ ಚಲನವಲನ, ಬಂಧಿತರ ಸ್ಥಿತಿ, ಉಗಾಂಡ ಸೈನಿಕರ ನಿಯೋಜನೆ ಎಲ್ಲವೂ ಸ್ಪಷ್ಟವಾಗತೊಡಗಿತು. ಆ ಮಾಹಿತಿಯೊಂದಿಗೆ ಇಸ್ರೇಲ್ನ ಕಾರ್ಯಾಚರಣೆ ಯೋಜನೆ ಇನ್ನಷ್ಟು ನಿಖರವಾಗತೊಡಗಿತು. ಬೆಳಿಗ್ಗೆ 11:20 ತುರ್ತು ಸಮಿತಿಯ ಮುಂದೆ ಐಡಿಎಫ್ನ ಚೀಫ್ ಆಫ್ ಸ್ಟಾಫ್ ಮೊರ್ಡೆಕಾಯ್ ಗರ್ ಈ ಕಾರ್ಯಾಚರಣೆ ಸಾಧ್ಯ ಎಂದು ಹೇಳಿದರು. ಆದರೆ ಪ್ರೈಮ್ ಮಿನಿಸ್ಟರ್ ಇಟ್ಸಾಕ್ ರಾಬಿನ್ ಮನಸ್ಸಿನಲ್ಲಿ ಇನ್ನೂ ಅನುಮಾನ ಉಳಿದಿತ್ತು. ಮಾಹಿತಿ ಹಳೆಯದಾಗಿರಬಹುದು, ಒಂದು ತಪ್ಪು ಅಂದಾಜು ನೂರಾರು ಜೀವಗಳನ್ನು ಅಪಾಯಕ್ಕೆ ತಳ್ಳಬಹುದಿತ್ತು. ಅವರು ಈಗಾಗಲೇ ಎಚ್ಚರಿಸಿದ್ದರು, ಬಂಧಿತರ ಸಾವಿನ ಸಂಖ್ಯೆ ಕಡಿಮೆ ಇರಬೇಕು, ಇಲ್ಲವಾದರೆ ಸರ್ಕಾರವೇ ಕುಸಿಯಬಹುದು. ಒಂದು ಪ್ರಶ್ನೆ ಮಾತ್ರ ಉಳಿದಿತ್ತು, ಈ ಮಿಷನ್ಗೆ ಅಂತಿಮ ಅನುಮೋದನೆ ಸಿಗುತ್ತದೆಯಾ? ಆದರೆ ಆ ವೇಳೆಗೆ ಇಸ್ರೇಲ್ನ ಸೇನೆ ಈಗಾಗಲೇ ಸಿದ್ಧವಾಗಿತ್ತು. ಪ್ರತಿ ತಂಡ, ಪ್ರತಿ ಯೋಧ ಕಾರ್ಯಾಚರಣೆಗೆ ಕಾಯುತ್ತಿದ್ದರು. ಆದೇಶ ಮಾತ್ರ ಬಾಕಿ ಇತ್ತು. ಮಧ್ಯಾಹ್ನ 1 ಗಂಟೆ. ಒಂದು ದೇಶ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳುವ ಕ್ಷಣ. ಪ್ರೈಮ್ ಮಿನಿಸ್ಟರ್ ಇಟ್ಸಾಕ್ ರಾಬಿನ್ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲರ ಮುಂದೆ ನಿಂತರು. ತಮ್ಮ ಬಳಿ ಒಂದು ಮಾರ್ಗವಿದೆ. ಇದು ಒಂದು ಸೈನಿಕ ಕಾರ್ಯಾಚರಣೆ. ಅದನ್ನು ಸಂಪೂರ್ಣವಾಗಿ ಪರಿಶೀಲಿಸಲಾಗಿದೆ. ಬೆಲೆ ಎಷ್ಟೇ ಆಗಿದ್ದರೂ ನಾವು ಇದನ್ನು ಕೈಗೊಳ್ಳಲೇಬೇಕು ಎಂದು ಸ್ಪಷ್ಟವಾಗಿ ಹೇಳಿದರು. ಆ ಕ್ಷಣದಲ್ಲಿ ಒಂದು ನಿರ್ಧಾರ ಇತಿಹಾಸದ ಭಾಗವಾಯಿತು. ಹಾರಾಟ ಆರಂಭವಾಗಿ 20 ನಿಮಿಷಗಳು ಕಳೆದವು. ಆಕಾಶದ ಮಧ್ಯದಲ್ಲಿ ಒಂದು ಸಂದೇಶ ತಲುಪಿತು, ಟೆಲ್ ಅವೀವ್ನಿಂದ. ಆಪರೇಷನ್ ಥಂಡರ್ಬೋಲ್ಟ್ ಅನುಮೋದಿಸಲಾಗಿದೆ ಎಂದು. ಆ ಕ್ಷಣದಲ್ಲಿ ಎಲ್ಲವೂ ಬದಲಾಯಿತು. ಹಿಂತಿರುಗುವ ಪ್ರಶ್ನೆಯೇ ಇರಲಿಲ್ಲ. ಇದು ಈಗ ಒಂದು ಕಾರ್ಯಾಚರಣೆ ಮಾತ್ರ ಅಲ್ಲ, ಇತಿಹಾಸ ಬರೆಯಲಿರುವ ಮಿಷನ್. ಈ ಕಾರ್ಯಾಚರಣೆಗೆ 4 C-130 ಹರ್ಕ್ಯುಲಸ್ ವಿಮಾನಗಳು, 2 ಬೋಯಿಂಗ್ 707 ವಿಮಾನಗಳು
ಮತ್ತು 100ಕ್ಕೂ ಹೆಚ್ಚು ಸೈನಿಕರನ್ನು ನಿಯೋಜಿಸಲಾಗಿತ್ತು. ಈ ಯೋಜನೆ ಪ್ರತಿ ಹಂತದಲ್ಲೂ ಅತ್ಯಂತ ನಿಖರವಾಗಿ ರೂಪುಗೊಂಡಿತ್ತು. ಮೊದಲ C-130 ಹೆರ್ಕ್ಯುಲಸ್ ವಿಮಾನ ಮುಖ್ಯ ದಾಳಿ ತಂಡವನ್ನು ಹೊತ್ತೊಯ್ಯಿತು. ಯೋನಿ ನೆತನ್ಯಾಹು ಅವರ ತಂಡ ಕಪ್ಪು ಮರ್ಸಿಡಿಸ್ ಕಾರು ಮತ್ತು 2 ಲ್ಯಾಂಡ್ ರೋವರ್ಗಳೊಂದಿಗೆ ಆಂಟಿಬೆ ಕಡೆ ಸಾಗಿತು. ಎರಡನೇ C-130 ಹೆಚ್ಚುವರಿ ಕಮಾಂಡೋಗಳು ಮತ್ತು ಬೆಂಬಲ ಸಿಬ್ಬಂದಿಯನ್ನು ಕೊಂಡೊಯ್ಯಿತು. ವಿಮಾನ ನಿಲ್ದಾಣವನ್ನು ಭದ್ರಪಡಿಸುವ ಜವಾಬ್ದಾರಿ ಅವರ ಮೇಲಿತ್ತು. ಮೂರನೇ C-130 ಹೆಚ್ಚುವರಿ ಸೈನಿಕರು ಮತ್ತು ಉಪಕರಣಗಳನ್ನು ಕೊಂಡೊಯ್ಯಿತು. ದಾಳಿ ಮತ್ತು ಭದ್ರತೆಗೆ ಅಗತ್ಯವಾದ ಎಲ್ಲ ಸಿದ್ಧತೆಗಳೊಂದಿಗೆ ಸಾಗಿತು. ನಾಲ್ಕನೇ C-130 ರಕ್ಷಣಾ ತಂಡವನ್ನು ಹೊತ್ತೊಯ್ಯಿತು ಮತ್ತು ನಂತರ ರಕ್ಷಿಸಲ್ಪಟ್ಟ ಬಂಧಿತರನ್ನು ಮರಳಿ ಕರೆತರಲು ಬಳಸಲಾಯಿತು. ಮೊದಲ ಬೋಯಿಂಗ್ 707 ಆಕಾಶದಲ್ಲೇ ನಿಯಂತ್ರಣ ಕೇಂದ್ರವಾಗಿ ಕಾರ್ಯನಿರ್ವಹಿಸಿತು. ಇಲ್ಲಿಂದಲೇ ಪೂರ್ಣ ಕಾರ್ಯಾಚರಣೆಯನ್ನು ಸಮನ್ವಯಗೊಳಿಸಲಾಯಿತು. ಎರಡನೇ ಬೋಯಿಂಗ್ 707 ವೈದ್ಯಕೀಯ ಸಹಾಯ ಮತ್ತು ಬ್ಯಾಕಪ್ ವಿಮಾನವಾಗಿ ಸಿದ್ಧವಾಗಿತ್ತು. ಅದನ್ನು ಕೀನ್ಯಾದಲ್ಲಿ ಇಳಿಸಲಾಗಿತ್ತು. ಯಾವುದೇ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಅದು ಪ್ರಮುಖ ಸಹಕಾರಿಯಾಗಿ ಕಾರ್ಯನಿರ್ವಹಿಸಿತು. C-130 ವಿಮಾನಗಳು ಸೌದಿ ಮತ್ತು ಈಜಿಪ್ಟ್ ರಡಾರ್ಗಳಿಂದ ತಪ್ಪಿಸಿಕೊಳ್ಳಲು ರೆಡ್ ಸಿ ಮೇಲಾಗಿ ಕೇವಲ 200 ಅಡಿ ಎತ್ತರದಲ್ಲಿ ಹಾರಿದವು. ನಂತರ ಅವು ಇಥಿಯೋಪಿಯಾ ಗಡಿಯನ್ನು ತಲುಪಿದವು. ನಂತರ ಪಶ್ಚಿಮ ಕೀನ್ಯಾ ಮಾರ್ಗವಾಗಿ ಸಾಗಿದ ವಿಮಾನಗಳು ಲೇಕ್ ವಿಕ್ಟೋರಿಯಾದ ಪ್ರದೇಶವನ್ನು ತಲುಪಿದವು. ಅಲ್ಲಿಂದ ಅವು ನೇರವಾಗಿ ಆಂಟಿಬೆ ವಿಮಾನ ನಿಲ್ದಾಣದ ರನ್ವೇ ಕಡೆ ಸಾಗಿದವು. ಹರ್ಕ್ಯುಲಸ್ 1 ಆಂಟಿಬೆ ವಿಮಾನ ನಿಲ್ದಾಣದ ದಕ್ಷಿಣ ಭಾಗದಿಂದ ಸಮೀಪಿಸಿತು. ವಿಮಾನ ಯಾವುದೇ ಲೈಟ್ಗಳನ್ನು ಬಳಸುತ್ತಿರಲಿಲ್ಲ. ಆ ಕಾರಣ ನೆಲದಿಂದ ಅದನ್ನು ಗುರುತಿಸುವುದು ಅಸಾಧ್ಯವಾಗಿತ್ತು. ರಾತ್ರಿ 11 ಗಂಟೆ ಹರ್ಕ್ಯುಲಸ್ 1 ಯಾರಿಗೂ ಗೊತ್ತಾಗದಂತೆ ನೆಲಕ್ಕಿಳಿಯಿತು. ಶಬ್ದ ಕಡಿಮೆ ಮಾಡಲು ಪೈಲಟ್ ಒಳಗಿನ ಇಂಜಿನ್ಗಳನ್ನು ಸ್ಥಗಿತಗೊಳಿಸಿದರು. ನಂತರ ವಿಮಾನವನ್ನು ಮೈನ್ ರನ್ವೇ ಮೂಲಕ ಓಲ್ಡ್ ರನ್ವೇ ಕಡೆಗೆ ಚಲಾಯಿಸಲಾಯಿತು. ಅದೇ ವೇಳೆ ಪ್ಯಾರಾಟ್ರೂಪರ್ಸ್ಗಳು ತಕ್ಷಣ ಹೊರಬಂದರು. ಉಗಾಂಡ ಸೈನ್ಯ ರನ್ವೇ ಲೈಟ್ಗಳನ್ನು ಆರಿಸಿದರೂ ಮತ್ತಷ್ಟು C-130 ವಿಮಾನಗಳು ಸುರಕ್ಷಿತವಾಗಿ ಇಳಿಯಲು ತುರ್ತು ಲ್ಯಾಂಡಿಂಗ್ ಬೀಕನ್ಗಳನ್ನು ಅಳವಡಿಸಿದರು. ವಿಮಾನ ಸಿಬ್ಬಂದಿಗೆ ಬಲಭಾಗದಲ್ಲಿ ನ್ಯೂ ಟರ್ಮಿನಲ್ ಮತ್ತು ನ್ಯೂ ಕಂಟ್ರೋಲ್ ಟವರ್ ಕಾಣಿಸುತ್ತಿತ್ತು. ಅದರಾಚೆ ಬಂಧಿತರನ್ನು ಇರಿಸಿದ್ದ ಓಲ್ಡ್ ಟರ್ಮಿನಲ್ ಬೆಳಕುಗಳು ಕಾಣಿಸುತ್ತಿದ್ದವು. ಹಳೆಯ ರನ್ವೇಗೆ ಸಂಪರ್ಕ ಹೊಂದಿದ್ದ ಆ ಪ್ರದೇಶ ವಿಮಾನ ನಿಲ್ದಾಣವನ್ನು ಅಡ್ಡವಾಗಿ ಕತ್ತರಿಸುವ ರೀತಿಯಲ್ಲಿ ಹರಡಿಕೊಂಡಿತ್ತು. ಅದರ ಪೂರ್ವ ಭಾಗದಲ್ಲಿ ಉಗಾಂಡ ಸೈನ್ಯ ಏರ್ಸ್ಟ್ರಿಪ್ ಇತ್ತು. ಅಲ್ಲೇ 5 MiG-21 ಮತ್ತು 3 MiG-17 ಯುದ್ಧ ವಿಮಾನಗಳನ್ನು ನಿಲ್ಲಿಸಲಾಗಿತ್ತು. ಮೊದಲನೇ C-130 ವಿಮಾನ ಓಲ್ಡ್ ಟರ್ಮಿನಲ್ನಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಪಾರ್ಕ್ ಮಾಡಲಾಯಿತು. ಅದೇ ಕ್ಷಣದಲ್ಲಿ ಯೋನಿ ನೆತನ್ಯಾಹು ಅವರ ತಂಡವನ್ನು ಹೊತ್ತಿದ್ದ ಕಪ್ಪು ಮರ್ಸಿಡಿಸ್ ಮತ್ತು ಲ್ಯಾಂಡ್ ರೋವರ್ಗಳು ರನ್ವೇ ಮೂಲಕ ಹಳೆ ಟರ್ಮಿನಲ್ ಕಡೆಗೆ ಚಲಿಸಲಾರಂಭಿಸಿದವು. ವಾಹನಗಳ ಲೈಟ್ಗಳನ್ನು ಆನ್ ಮಾಡಲಾಗಿತ್ತು ಮತ್ತು ಅವು ಗಂಟೆಗೆ ಸುಮಾರು 40 km/h ವೇಗದಲ್ಲಿ ಸಾಗುತ್ತಿದ್ದವು. ಅದರ ಹಿಂದೆ ಒಂದು ಪ್ರಮುಖ ಯುಕ್ತಿ ಇತ್ತು. ಆ ಸಮಯದಲ್ಲಿ ಉಗಾಂಡ ಅಧ್ಯಕ್ಷ ಇಡಿ ಅಮೀನ್ ಕಪ್ಪು ಮರ್ಸಿಡಿಸ್ ಕಾರಿನಲ್ಲಿ ಸಂಚರಿಸುತ್ತಿದ್ದನು. ಇಸ್ರೇಲ್ ಕಮಾಂಡೋಗಳು ಅದೇ ಮಾದರಿಯ ಮರ್ಸಿಡಿಸ್ ಕಾರನ್ನು ಬಳಸಿದ್ದರು. ಅಷ್ಟೇ ಅಲ್ಲ, ಅದೇ ರೀತಿಯ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಲಾಗಿತ್ತು. ಉಗಾಂಡದ ಸೈನಿಕರು ಅನುಮಾನ ಪಡದೆ ಅದನ್ನು ಅಧ್ಯಕ್ಷರ ಕಾನ್ವೆ ಎಂದು ಭಾವಿಸಬೇಕು ಎಂಬುದು ಅವರ ಯೋಜನೆಯಾಗಿತ್ತು. ಓಲ್ಡ್ ATC ಟವರ್ ಸಮೀಪ ತಲುಪುತ್ತಿದ್ದಂತೆಯೇ ಒಬ್ಬ ಉಗಾಂಡ ಸೈನಿಕ ಅವರ ಮೇಲೆ ಗನ್ ತೋರಿಸಿ ವಾಹನಗಳನ್ನು ನಿಲ್ಲಿಸಲು ಪ್ರಯತ್ನಿಸಿದ್ದ. ಆ ಕ್ಷಣದಲ್ಲಿ ಏನೋ ತಪ್ಪಾಗಿದೆ ಎಂಬ ಅನುಮಾನ ಅವನಿಗೆ ಬಂದಿತ್ತು. ಬಹುಶಃ ಆ ಕಪ್ಪು ಮರ್ಸಿಡೀಸ್ ಇಡಿ ಅಮೀನ್ ನಿಜವಾದ ಕಾರು ಅಲ್ಲ ಎಂಬುದು ಅವನಿಗೆ ಗೊತ್ತಾಗಿತ್ತು. ಮುಂದಿನ ಕ್ಷಣವೇ ಇಸ್ರೇಲಿ ಕಮಾಂಡೋಗಳು ಗುಂಡಿನ ದಾಳಿ ಆರಂಭಿಸಿದರು. ತಕ್ಷಣವೇ ಓಲ್ಡ್ ATC ಟವರ್ನಿಂದ ಗುಂಡಿನ ದಾಳಿ ಆರಂಭವಾಯಿತು. ಅದೇ ಸಮಯಕ್ಕೆ ರಾತ್ರಿ ಸುಮಾರು 11:06ಕ್ಕೆ ಹರ್ಕ್ಯುಲಸ್ 2 ಕೂಡ ಆಂಟಿಬೆಯಲ್ಲಿ ಲ್ಯಾಂಡ್ ಆಯಿತು. ಅದರ ಬೆನ್ನಲ್ಲೇ ಹರ್ಕ್ಯುಲಸ್ 3 ಸಮೀಪಿಸುತ್ತಿತ್ತು. ಇನ್ನೊಂದು ಕಡೆ ಇಸ್ರೇಲಿ ಪ್ಯಾರಾಟ್ರೂಪರ್ಸ್ಗಳು ನ್ಯೂ ಟರ್ಮಿನಲ್ ಮತ್ತು ನ್ಯೂ ATC ಟವರನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು. ಅದಾದ ಬಳಿಕ ಯೋನಿ ತಂಡ ವಾಹನಗಳಿಂದ ಹೊರಬಂದು
ಕೊನೆಯ 30 ಅಡಿ ದೂರವನ್ನು ಕಾಲ್ನಡಿಗೆಯಲ್ಲೇ ವೇಗವಾಗಿ ಓಡಲು ಆರಂಭಿಸಿದರು. ಬಂಧಿತರನ್ನು ಓಲ್ಡ್ ಟರ್ಮಿನಲ್ನ ನೆಲಮಾಡಿಯಲ್ಲಿ ಇರಿಸಲಾಗಿತ್ತು. ಅವರನ್ನು ಕಾವಲು ಕಾಯುತ್ತಿದ್ದವರು 7 ಅಪಹರಣಕಾರರು ಮತ್ತು ಡಜನ್ಗಟ್ಟಲೆ ಉಗಾಂಡ ಸೈನಿಕರು. ಇಸ್ರೇಲಿ ಕಮಾಂಡೋಗಳು ಉಗಾಂಡ ಸೈನಿಕರ ಯೂನಿಫಾರ್ಮ್ ಧರಿಸಿಕೊಂಡೇ ಒಳನುಗ್ಗಿದ್ದರು. ಮುಂದಿನ ಕೆಲವೇ ಕ್ಷಣಗಳಲ್ಲಿ ಭೀಕರ ಗುಂಡಿನ ಚಕಮಕಿ ಆರಂಭವಾಯಿತು. ನೆಲಮಹಡಿಯಲ್ಲಿದ್ದ 4 ಅಪಹರಣಕಾರರು ಹತ್ಯೆಯಾದರು. ಅಸಾಲ್ಟ್ ಟೀಮ್ ತಕ್ಷಣವೇ ಕಟ್ಟಡದ ವಿವಿಧ ಭಾಗಗಳಿಗೆ ಹರಡಿಕೊಂಡಿತು. ಪ್ರತಿ ಕೊಠಡಿಯನ್ನು ಪರಿಶೀಲಿಸುತ್ತಾ ಅವರು ಮುಂದುವರೆದರು. ಅದೇ ವೇಳೆ ಒಳಗೆ ಅಡಗಿದ್ದ ಇನ್ನೂ 3 ಅಪಹರಣಕಾರರನ್ನು ಇಸ್ರೇಲಿ ಕಮಾಂಡೋಗಳು ಹತ್ಯೆ ಮಾಡಿದರು. ಆದರೆ ಅದೇ ಗುಂಡಿನ ದಾಳಿಯ ವೇಳೆ ಒಬ್ಬ ಉಗಾಂಡ ಆರ್ಮಿಯ AK-47 ಗುಂಡು ಯೋನಿ ನೇತನ್ಯಾಹು ಅವರ ಎದೆಯನ್ನು ಸೀಳಿತು. ಯೋನಿ ನೇತನ್ಯಾಹು ಇಂದಿನ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೇತನ್ಯಾಹು ಅವರ ಅಣ್ಣ. ಆ ಕಾರ್ಯಾಚರಣೆಯಲ್ಲಿ ಅವರ ತ್ಯಾಗ ಇಸ್ರೇಲ್ ಜನರ ಮನಸ್ಸಿನಲ್ಲಿ ಆಳವಾದ ಭಾವನಾತ್ಮಕ ಗುರುತು ಮೂಡಿಸಿತು. ಯೋನಿಯ ಸಾಹಸ ಮತ್ತು ಬಲಿದಾನ ನೆತನ್ಯಾಹು ಕುಟುಂಬವನ್ನು ದೇಶದೊಂದಿಗೆ ಇನ್ನಷ್ಟು ನಿಕಟವಾಗಿ ಸಂಪರ್ಕಿಸಿತು. ನಂತರದ ವರ್ಷಗಳಲ್ಲಿ ಬೆಂಜಮಿನ್ ನೆತನ್ಯಾಹು ಅವರ ರಾಜಕೀಯ ಏರಿಕೆಗೆ ಯೋನಿ ನೆತನ್ಯಾಹು ಅವರ ಹೆಸರಿನ ಪ್ರಭಾವವು ದೊಡ್ಡ ಕಾರಣವಾಯಿತು. ಇಸ್ರೇಲ್ ಜನರಿಗೆ ಯೋನಿ ನೆತನ್ಯಾಹು ಕೇವಲ ಒಬ್ಬ ಸೈನಿಕನಲ್ಲ, ಒಬ್ಬ ನ್ಯಾಷನಲ್ ಹೀರೋ ಆದರು. ಈ ಕಾರ್ಯಾಚರಣೆಯಲ್ಲಿ 7 ಅಪಹರಣಕಾರರು ಮತ್ತು ಸುಮಾರು 20 ಉಗಾಂಡ ಸೈನಿಕರು ಹತ್ಯೆಯಾದರು. ಮೇಜರ್ ಶೌಲ್ ನೇತೃತ್ವದ 4 ಸೇನಾ ಜೀಪ್ಗಳು ವೇಗವಾಗಿ ಉಗಾಂಡ ಮಿಲಿಟರಿ ರನ್ವೇ ಕಡೆಗೆ ಮುನ್ನಡೆದವು. ಅಲ್ಲಿದ್ದ ಮಿಗ್ ಯುದ್ಧ ವಿಮಾನಗಳ ಮೇಲೆ ಮೆಷಿನ್ ಗನ್ಗಳಿಂದ ಭಾರೀ ದಾಳಿ ಆರಂಭವಾಯಿತು. ಕೆಲವೇ ಕ್ಷಣಗಳಲ್ಲಿ ಒಂದರ ಮೇಲೊಂದು ಮಿಗ್ ವಿಮಾನಗಳು ಸ್ಫೋಟಗೊಳ್ಳತೊಡಗಿದವು. ಅಲ್ಲಿದ್ದ ಎಲ್ಲ ಯುದ್ಧ ವಿಮಾನಗಳು ಸಂಪೂರ್ಣವಾಗಿ ನಾಶವಾದವು. ಆ ದಾಳಿಯೊಂದಿಗೆ ಉಗಾಂಡ ವಾಯುಪಡೆಯ ಪ್ರತಿದಾಳಿ ಸಾಧ್ಯತೆಯೇ ಕೊನೆಗೊಂಡಿತು. ಈ ಕಾರ್ಯಾಚರಣೆಯ ಅಂತ್ಯಕ್ಕೆ 102 ಇಸ್ರೇಲಿ ಬಂಧಿತರನ್ನು ಇಸ್ರೇಲ್ ಸೇನೆ ಯಶಸ್ವಿಯಾಗಿ ರಕ್ಷಿಸಿತು ಹಾಗೂ ಗುಂಡಿನ ಚಕಮಕಿಯಲ್ಲಿ 3 ಇಸ್ರೇಲಿ ಬಂಧಿತರು ಮೃತಪಟ್ಟರು. ಆದರೆ ಒಬ್ಬ ಬಂಧಿತೆ ಡೋರಾ ಅವರನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಜುಲೈ 1ರಂದು ಅನಾರೋಗ್ಯದ ಕಾರಣ ಅವರನ್ನು ಉಗಾಂಡದ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಕಾರ್ಯಾಚರಣೆ ನಂತರ ಇಡಿ ಅಮೀನ್ ಆದೇಶದ ಮೇರೆಗೆ ಅವರನ್ನು ಹತ್ಯೆ ಮಾಡಲಾಯಿತು. ರಾತ್ರಿ 11:59 ಎಂಟಿಬೆ ಕಾರ್ಯಾಚರಣೆ ಅಂತ್ಯಕ್ಕಾಗಿತ್ತು. ಬಂಧಿತರೊಂದಿಗೆ ವಿಮಾನಗಳು ಈಗಾಗಲೇ ಇಸ್ರೇಲ್ ಕಡೆ ಹಾರುತ್ತಿದ್ದವು. 1 ಗಂಟೆ ಹಿಡಿಯಬಹುದು ಎಂದು ಅಂದಾಜಿಸಿದ ಕಾರ್ಯಾಚರಣೆ ಕೇವಲ 58 ನಿಮಿಷಗಳಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಕಾರ್ಯಾಚರಣೆ ಪೂರ್ಣಗೊಂಡ ನಂತರ ಇಸ್ರೇಲಿ C-130 ವಿಮಾನಗಳು ಬಂಧಿತರೊಂದಿಗೆ ಎಂಟಿಬೆಯಿಂದ ಹೊರಟವು. ಮರಳಿ ಇಸ್ರೇಲ್ ಕಡೆ ಪ್ರಯಾಣಿಸುವ ವೇಳೆ ಅವು ಕೀನ್ಯಾದಲ್ಲಿ ಇಂಧನ ತುಂಬಿಸಿಕೊಂಡು ಆ ಬಳಿಕ ವಿಮಾನಗಳು ಸುರಕ್ಷಿತವಾಗಿ ಇಸ್ರೇಲ್ ತಲುಪಿದವು.
ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಬೆಂಬಲವೇ ಇಂಥ ನೈಜ ಘಟನೆಗಳ ಆಧಾರಿತ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೇರಣೆ ನೀಡುತ್ತದೆ. ಧನ್ಯವಾದಗಳು.